RCB ಅಭಿಮಾನಿಗಳು ಈ ಒಂದು ದಿನವನ್ನ ಮರೆಯಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ 18ನೇ ಸೀಸನ್ ಅಲ್ಲಿ RCB ಕಪ್ ಗೆದ್ದಿದೆ. ಈ ಒಂದು ರೋಚಕ ಸೆಲೆಬ್ರೇಷನ್ ಯಾವ ತರ ಇದೆ ಅಂತ ನಮ್ಮ ಜೊತೆ ಮಹಿಳಾ ಒಬ್ಬ RCB ಫ್ಯಾನ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸೆಲೆಬ್ರೇಷನ್ ಯಾವ ತರ ಇದೆ? ಏನಿಲ್ಲ, RCB 18 ವರ್ಷದಿಂದ ಮಾತಾಡ್ತಿರೋದು RCB ಅವ್ರಿಗೆ ಆರಾಮಾಗಿ ಮನೇಲಿ ಮಲ್ಕೊಳ್ರಿ. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು ಈ ಸಲ. ಮಾತು ಬರ್ತಾಯಿಲ್ಲ ಏನ್ ಹೇಳ್ಬೇಕಂತ. ವಿರಾಟ್ ಕೊಹ್ಲಿನ ನೋಡಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ರಿ. ಇನ್ನೊಂದೇನಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ 18ನೇ ಸೀಸನ್ ಅಂದ್ರೆ 18 ವರ್ಷ ಒಂದು ಫ್ರಾಂಚೈಸಿ ಪರ ಆಡ್ತಾರೆ ಆಟಗಾರ ಅಂದ್ರೆ ವಿರಾಟ್ ಕೊಹ್ಲಿ. ಅವರ ಒಂದು ಆಟದ ಬಗ್ಗೆ, ಆ ಒಂದು ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಾ? ಸ್ಪೀಚ್ಲೆಸ್. ಐ ಆಮ್ ರಿಯಲಿ ಸ್ಪೀಚ್ಲೆಸ್. 18 ಅನ್ನೋದು ಇಟ್ಸ್ ನಾಟ್ ಅ ನಂಬರ್, ಇಟ್ಸ್ ಅವರ್ ಎಮೋಷನಲ್ ನಂಬರ್ ಅಂತ ಹೇಳ್ಬೋದು. ನೋ ಕಮೆಂಟ್ಸ್. ನೀವೇನು ಸ್ಟೂಡೆಂಟ್ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ? ಐ ಆಮ್ ವರ್ಕಿಂಗ್. ನಾಳೆ ಏನಾದ್ರು ರಜಾ ಮಾಡ್ತೀರಾ ಅಥವಾ ಸೆಲೆಬ್ರೇಷನ್ ಯಾವ ತರ? ಕೋರ್ಸ್ ರಜಾ ಮಾಡಲೇಬೇಕು, ಸೆಲೆಬ್ರೇಟ್ ಮಾಡಲೇಬೇಕು. ಇದೇನು ಅಲ್ಲ ಸೆಲೆಬ್ರೇಟ್ ಇವಾಗ ಮಾಡ್ತಾ ಇರೋದು, ಇನ್ನು ಮುಂದೆ ಮಾಡ್ತೀವಲ್ಲ ಅದು ಸೆಲೆಬ್ರೇಟ್. RCB ಟೀಮ್ ಅವರು ಏನು ಅನ್ನೋದು ಇನ್ನು ನೆಕ್ಸ್ಟ್ ಡೇಸ್ ನಾವು ತೋರಿಸ್ತೀವಿ ಎಲ್ರಿಗೂ. ಸೊ ವರ್ಲ್ಡ್ ವೈಡ್ RCB ಫ್ಯಾನ್ಸ್ ಇದ್ದಾರೆ. ಆಲ್ರೆಡಿ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವೇ ಟಾಪ್ ಅಲ್ಲಿ ಇರೋದು. ಈ ಒಂದು ವರ್ಲ್ಡ್ ವೈಡ್ ಫ್ಯಾನ್ಗೆ ಏನ್ ಹೇಳ್ತೀರಾ? ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಂಡ್ ಮೇನ್ ಥಿಂಗ್, ನನಗೆ ಇಲ್ಲೆಲ್ಲೋ CSK ಫ್ಯಾನ್ಸ್ ಸೌಂಡೇ ಕೇಳಿಸ್ತಿಲ್ಲ. ಗುರು ಎಲ್ಲಿದ್ದೀರಾ, ಬೇಗ ಬನ್ನಿ, ಅವ್ರನ್ನೂ ಸೇರ್ಸ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಅದೇ ಕೇಳೋಣ ಅಂತಿದ್ದೆ, ಹೇಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ನಮ್ಮ RCB ಫ್ಯಾನ್ಸ್ ಅಂದ್ರೆ ತುಂಬಾ ಹೇಟ್ ಮಾಡ್ತಾ ಇದ್ರು, ಅಂತವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನು ಹೇಳೋದಲ್ಲ, ಅವರು ಬರಲಿ, ನಮ್ದೇ ಆಗ್ಲಿ ಖರ್ಚು, ಎಂಜಾಯ್ ಮಾಡೋಣ, ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ. ಯಾಕಂದ್ರೆ ಇದು ಸುಮ್ಮನೆ ಒಂದು ಕಪ್ಪಲ್ಲ, 18 ವರ್ಷದ ನಮ್ಮೆಲ್ಲರ ಶ್ರಮ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.